ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳಿ ಭೂಮಿಕಾ, ಏನ್ ಮಾಡ್ತಾ ಇದ್ದೀರಾ? ಹೀಗೆ ಆಫೀಸ್ನಲ್ಲಿ ಕೆಲಸ. ಆ್ಯಕ್ಚುಲಿ ನಿಮ್ಮ ಫೋನ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ಜೋಗ್ಲು ನಿಜವಾಗ್ಲೂ ಎಲ್ಲಪ್ಪ ಇವರು ಫೋನ್ ಇಲ್ಲ, ಮೆಸೇಜ್ ಇಲ್ಲ, ನಾಪತ್ತೆ ಆಗಿಬಿಟ್ಟಿದ್ದಾರೆ ಅಂತ ಅನ್ಕೋತಾ ಇದ್ದೆ. ಅಷ್ಟರಲ್ಲಿ ನೀವೇ ಫೋನ್ ಮಾಡಿದೆ. ನೋಡಿದ್ರಾ ನಮ್ಮ ಟೆಲಿಪತಿ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ? ನೀವು ಹಾಗೆ ಅನ್ಕೊತಿದ್ದ ಹಾಗೆ ನಾನು ಕಾಲ್ ಮಾಡಿಬಿಟ್ಟೆ. ಹೌದಾ? ಅಷ್ಟೊಂದು ಮಿಸ್ ಮಾಡ್ಕೋತಾ ಇದ್ದೀರಾ? ನಾನು ನಿಮ್ಮನ್ನು ತುಂಬಾನೇ ಮಿಸ್ ಮಾಡ್ಕೋತಿದ್ದೀನಿ. ನಾನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳೋ. ಹೇಳಿಲ್ಲ ಅಂದರೆ ನಾನು ದೂರ ಇದ್ರು ಆರಾಮಾಗಿದ್ದಾರೆ ಅನ್ಕೊಂಡ್ಬಿಡ್ತಾರೆ. ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳೋ ನೀನು. ಹಲೋ, ಅದಕ್ಕೆ ನಮಸ್ಕಾರ. ನಾನು ಹಲೋ ಹಲೋ, ಏನಾಗ್ತಿದೆ? ಏನು ಗಲಾಟೆಯಲ್ಲಿ? ಅದಕ್ಕೆ ನಿಮ್ಮನ್ನ ಇವನು ಅಷ್ಟೇ ಹೆವಿ ಮಿಸ್ ಮಾಡ್ಕೋತಾ ಇದ್ದಾನೆ. ಹೆಂಗೆ ಅಂದರೆ ಈ ಮೀನನ್ನ ನೀರಿಂದ ಆಚೆ ಎತ್ತಾಕಿದ್ರೆ ಒದ್ದಾಡಲ್ವಾ, ಹಂಗೆ ವಿಲ್ 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 ಅಂತ ಒದ್ದಾಡ್ತಾ ಇದ್ದಾನೆ. ಪಾಪ ಅವನಿಗೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಿಮಗೆ ಗೊತ್ತಲ್ಲ ಇವನ ಬಗ್ಗೆ. ಆದರೂ ಈ ನಡುವೆ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ದಾನಲ್ವ ಅದಕ್ಕೆ? ಹೌದೌದು, ಈಗೀಗ ತುಂಬಾನೇ ಇಂಪ್ರೂವ್ ಆಗಿದ್ದಾರೆ. ಸರಿ ಭೂಮಿಕಾ, ಈ ನನ್ನ ಮಗನ ಮಾತು ಕೇಳ್ಬೇಡ್ರಿ. ಬರೀ ಡವ್ವು, ಓವರ್ ಆ್ಯಕ್ಟಿಂಗು. ಇಷ್ಟುದ್ದ ಇರೋದನ್ನ ಅಷ್ಟುದ್ದ ಮಾಡಿ ಹೇಳ್ತಾನೆ. ಬರೀ ಎಕ್ಸಾಜರೇಷನು. ಯಾರು ನಂಬಿದ್ರು ಈ ನನ್ನ ಮಗನ ಮಾತ್ರ ನಂಬೇಡಿ. ಗೌತಮರೇ, ನಿಜವಾಗ್ಲೂ ನೀವು ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ರಾ? ಅಫ್ಕೋರ್ಸ್ ಮಿಸ್ ಮಾಡ್ಕೋತಾ ಇದ್ದೆ ನಾನು, ಆಗಲೇ ಹೇಳ್ದಲ್ಲ. ಬಟ್ ಈ ನನ್ನ ಮಗ ಹೇಳೋ ಥರ ನೀರಿಂದ ಆಚೆ ಹಾಕಿರೋ ಮೀನ್ ಥರ ವಿಲ ವಿಲ ಒದ್ದಾಡೋದು ಹಾಗೆಲ್ಲ ಏನೂ ಇಲ್ಲ. ಕಂಪ್ಯಾರಿಸನ್ಗೆ ಒಂದು ಮಿತಿ ಬೇಡವಾ? ಎನಿವೇಸ್, ನೀವು ನನ್ನನ್ನು ಮಿಸ್ ಮಾಡ್ಕೋತಿದ್ದೀರಲ್ಲ, ಅಷ್ಟೇ ಸಾಕು. ಒಂಥರ ಚೆನ್ನಾಗಿದೆ. ಗಾಳಿಯಲ್ಲಿ ತೇಲಾಡ್ತಿದ್ದಂಗಿದೆ. ಏನು ಗೊತ್ತಾ ಗೌತಮರೇ, ನಾನು ಚಿಕ್ಕವಳಿರ್ಬೇಕಾದ್ರೆ ಈ ಬೇಸಿಗೆ ರಜಾ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದೆ. ಅದು ಬಿಟ್ಟರೆ ಈಗ ಕಾತರದಿಂದ ಕಾಯ್ತಿದ್ದೀನಿ. ಈ ಆಷಾಢ ಮಾಸ ಯಾವತ್ತು ಮುಗಿಯುತ್ತಪ್ಪ, ನಾನು ನನ್ನ ಗಂಡನ ಜೊತೆ ಯಾವಾಗ ಇರ್ತೀನಪ್ಪ ಅಂತ. ನೀವು ನನ್ನನ್ನು ಆ ಮಟ್ಟಕ್ಕೆ ಆವರಿಸ್ಕೊಂಡ್ಬಿಟ್ಟಿದ್ದೀರಾ. ಕಣ್ಬಿಟ್ರು ನೀವೇ, ಕಣ್ಮುಚ್ಚಿದ್ರು ನೀವೇ, ಎಲ್ಲೆಲ್ಲೂ ನೀವೇ, ಎಲ್ಲ ಕಡೆ ಬರೀ ನೀವೇ. ನೀವು ಗೌತಮರೇ, ದೂರ ಇದ್ದು ಇನ್ನೂ ಹತ್ರ ಆಗೋಗ್ಬಿಟ್ಟಿದ್ದೀರಾ ನೀವು. ಇದೊಂಥರ ಹೊಸ ಅನುಭವ. ನಿಜ, ನನಗೂ ಆಲ್ಮೋಸ್ಟ್ ಹಾಗೆ ಅನ್ನಿಸ್ತಾ ಇದೆ. ಹೊಸ ಅನುಭವ. ನನಗೆ ಈಗಲೂ ನಂಬೋದಕ್ಕಾಗ್ತಿಲ್ಲ. ಒಬ್ರಿಗೊಬ್ರು ಹೇಟಿವ್ ಅಂತಿದ್ದವರು ಈಗ ಮಿಸ್ ಯು ಅಂತ ಹೇಳ್ತಿದ್ದೀವಿ. ಆಟೋದವನು ಹೇಳಿದ್ನಲ್ಲ, ಪ್ರೀತಿ ತಂದ ಬದಲಾವಣೆ ಇದು, ಪ್ರೇಮದ ಕಾಣಿಕೆ. ಐ ಲವ್ ಯು ಗೌತಮ್ ಅವರೇ. ಲವ್ ಯು ಟು ಭೂಮಿಕಾ. ತನವು ಮನವು ಆಮೇಲೆ ಮಾಡ್ತೀನಿ. ಸರಿ, ಓಕೆ. ಎಂದು ನಿಂದಾಗಿದೆ ಆಸೆಯು ಒಲವ ತುಂಬ ತುಂಬಿ. ಪ್ರೀತಿ ಮಾಡೋರನ್ನ ಬಿಟ್ಟಿರೋದು ತುಂಬಾನೇ ಕಷ್ಟ. ನೀವ್ಯಾವಾಗ ಬಂದ್ರಿ? ಭ್ರಮೇನಾ? ಏನಾಯ್ತು ನನಗೆ? ಮತ್ತೆ ಭ್ರಮೇನಾ? ಯಾಕೆ ನನ್ನ ಹೀಗೆ ಕಾಡ್ತಿದ್ದೀರಾ ನೀವು? ನನ್ನ ನೋಡಿದ್ರೆ ನೀವು ಅಯ್ಯೋ ಅನ್ಸಲ್ವಾ? ಅಲ್ಲ ಗೌತಮರೇ, ಒಂದಿನಕ್ಕೆ ನಾನು ಹೀಗೆ ಆಡ್ತಿದ್ದೀನಿ, ಇನ್ನು ಒಂದು ತಿಂಗಳು ನಾನು ನಿಮ್ಮನ್ನು ಬಿಟ್ಟು ದೂರ ಇರಬೇಕಾ? ನನ್ನ ಕೈಯಲ್ಲಿ ಆಗಲ್ಲ, ನನ್ನ ಕೈಯಲ್ಲಿ ಈಗ ಇರೋಕ್ಕಾಗಲ್ಲ. ಕೆಲಸ ಮಾಡಿ, ನಾನು ನಿಮ್ಮನ್ನ ಕರ್ಕೊಂಡು ಇಲ್ಲಿಂದ ಓಡೋಗ್ಬಿಡ್ತೀನಿ. ಬನ್ನಿ 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 ಬನ್ನಿ.
ಹಾಯ್. ಗೌತಮ್ ಅವರೇ, ದಿಸ್ ಇಸ್ ಟು ಮಚ್. ನೋಡಿ, ನೀವು ಒಂದು ಜಾಗದಲ್ಲಿ ನಿಂತ್ಕೊಂಡು ನನ್ನ ಮಾತು ಕೇಳಿಸ್ಕೊಳ್ಳಿ. ನಾನು ಹೇಳ್ದೆ ತಾನೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ. ಮತ್ತೆ ನೀವು ಆಚೆ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ? ಹಾಂ, ನೀವಿದ್ದೀರಾ ಅಂತ ಖುಷಿ ಪಡಬೇಕು, ಇಲ್ಲ ಅಂತ ಬೇಜಾರಾಗಬೇಕು. ಓ, ನನಗಂತೂ ಹುಚ್ಚಿಡ್ತಿದೆ. ಇನಫ್ ಇಸ್ ಇನಫ್. ನೋಡಿ, ನೀವು ಹೊಡಿ ಇಲ್ಲಿಂದ. ಏನ್ರಿ ಮಾತಾಡ್ತಾ ಇದ್ದೀರಾ? ಅಯ್ಯೋ, ನೀವು ಮಾತಾಡ್ತೀರಾ? ಮಾತಾಡಿ. ನೀವು ಮಾತಾಡೋದನ್ನು ಕೇಳಿಸ್ಕೊಳ್ಳೋದೇ ಸಂತೋಷ. ಮತ್ತೆ ಹಲೋ ಭೂಮಿಕಾ, ಏನು ನಿಜವಾಗ್ಲೂ ಬಂದಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಐ ಮೀನ್, ಐ ಆಮ್ ಸಾರಿ. ಅಯ್ಯೋ, ಐ ಆಮ್ ರಿಯಲಿ ವೆರಿ ಸಾರಿ. ಪ್ಲೀಸ್ ಬನ್ನಿ. ಅಯ್ಯೋ, ಎಂಥ ಕೆಲಸ ಆಗೋಯ್ತಪ್ಪ ದೇವ್ರೆ. ಬನ್ನಿ. ಯಾಕ್ರಿ ಹಿಂಗೆ ವಿಯರ್ಡ್ ಆಗಿ ಆಡ್ತಾ ಇದ್ದೀರಾ? ಅದು ಪ್ರೀತಿ ಹುಚ್ಚು. ಈ ಪ್ರೀತಿ ಅಮ್ಲು ಅಂತೆಲ್ಲ ಹೇಳ್ತಾರಲ್ಲ, ಅದು ಸ್ವಲ್ಪ ಜಾಸ್ತಿಯಾಗಿ ನನ್ನ ತಲೆಗೆ ಹೋಗ್ಬಿಡ್ತು. ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ನೀವೇ ಕಾಣ್ತಿದ್ರ, ಅದಕ್ಕೆ ನಾನು ಸ್ವಲ್ಪ ದಿಸ್ ಇಸ್ ಸೋ ಎಂಬ್ಯಾರಸಿಂಗ್. ಎಲ್ಲ ಕಡೆ ನಾನೇ ಕಾಣಿಸ್ತಾ ಇದ್ದೀನ? ಹಾ, ಹೀಗೆ ಡ್ರೆಸ್ ಮಾಡ್ಕೊಂಡಿದ್ರಿ ನೀವು. ಫಸ್ಟ್ ಇಲ್ಲಿ ಕೂತಿದ್ರಿ, ಆಮೇಲೆ ರೂಮಲ್ಲಿ ನನ್ನ ಅದು ಹೋಗ್ಲಿ ಬಿಡಿ, ಇಲ್ಲಿದ್ರಿ. ಆಮೇಲೆ ಅದು ಎಲ್ಲ ಒಂದೇ ಥರ ಇತ್ತ. ರಿಯಲ್ಗೂ ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನು ಆ ಥರ ಎಲ್ಲ ಹೇಳ್ಬಿಟ್ಟು ಐ ಆಮ್ ರಿಯಲಿ ವೆರಿ ಸಾರಿ. ವೆರಿ ಸಾರಿ. ಹಳೆ ಅಂದ್ರೆ ನಮಸ್ಕಾರ. ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ಇದ್ಯಾಕೆ ಇವಳು ಸಾರಿ ಕೇಳ್ತಿದ್ದಾಳೆ? ಏನ್ ತಪ್ಪು ಮಾಡಿದ್ಲು? ನಾನೇನು ಮಾಡಿಲ್ಲ. ಅಲ್ಲಮ್ಮ, ಮನೆ ಬಂದಿರೋ ನಾನು ನಿಲ್ಲಿಸ್ಕೊಂಡು ಮಾತಾಡ್ಸ್ತಿದ್ಯಲ್ಲ, ಕೂತ್ಕೊಳ್ಳೋಕೆ ಹೇಳು. ನಾನು ಕೂತ್ಕೊಳ್ಳಿ. ಮಾವ ಎಲ್ಲಿ ಕಾಣಿಸ್ತಾ ಇಲ್ಲ? ಇಷ್ಟೊತ್ತಿಲ್ಲೇ ಇದ್ರು. ಈಗೊಂದು 5 ನಿಮಿಷ ಹೋಗಿ ಬರ್ತೀನಿ ಅಂತ ಹೊರಟ್ರು. ನೀವ್ ಬರೋದ್ ಗೊತ್ತಿರ್ಲಿಲ್ವಲ್ಲ? ಏನ ಹೇಳೋದಿತ್ತಾಳೆ ಅಂದ್ರೆ? ಏನಿಲ್ಲ ಬಿಡಿ, ನಾನು ಫೋನಲ್ಲೇ ಮಾತಾಡ್ತೀನಿ. ಸರಿ ಹೇಳಿ ಅಂದ್ರೆ ಕೂತಿರಿ, ಕಾಫಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಬಾರೆ. ಮಾವನಿಗೆ ಫೋನ್ ಮಾಡಿ ಬೇರೆ ಎಲ್ಲಾದರೂ ಅವ್ರನ್ನ ಮೀಟ್ ಮಾಡಬೇಕು. ಮಾ, ಏನಾಯ್ತು? ಯಾಕೆ ಕೂತಿದೀಯಾ? ಸಿಸ್ಟರ್, ಕರೆಕ್ಟ್ ಟೈಮಲ್ಲಿ ಚೆಕ್ ಕೊಟ್ಟು ಬಂದೆ, ಇಲ್ಲಾಂದ್ರೆ ಮರ್ಯಾದೆ ಹೋಗ್ತಿತ್ತು ನಿಂದು. What is this, Mom? This is not at all good. This is not at all fair. I hate this, Mom. ನನಗೆ ಚೂರು ಇಷ್ಟ ಆಗ್ತಿಲ್ಲ. I hate this bloody system. ಅಳೆಮಯ್ಯ, ಉರ್ಕೊಳ್ತೀಯಪ್ಪ. ಯಾಕೆ ಉರ್ಕೋತಿ ಅಂತ ಹೇಳಿ ಉರ್ಕೊಳ್ಳೋ. ನಮಗೊಂದು ಕ್ಲಾರಿಟಿ ಸಿಗುತ್ತೆ ಇದಕ್ಕೆ ಉರ್ಕೋತ ಇದ್ದಾನೆ ಅಂತ. ಏನ್ ಹೇಳೋದು ಮಾಮ್ಸ್? ನೀನೆ ಕಡಾರ ಮನೇಲಿ ಏನ್ ನಡೀತಿದೆ ಅಂತ ನೋಡ್ತಿದ್ಯಾ ತಾನೆ? ಹೇಗಿದ್ವಿ ನಾವು? ಹೇಗಿದ್ವಿ ಮಾಮ್ಸ್ ಈ ಮನೇಲಿ ನಾವು? ರಾಜ್ರು. ಆದ್ರೆ ಈಗ ಬೆಗ್ಗರ್ಸ್ ಆಗಿದ್ದೀವಿ. ಬೆಗ್ಗರ್ಸ್. ಅದು ನಿಜ ಅನ್ನು ಅಲ್ಲ, ನಂಗೆ ಒಂದೇ ಒಂದು ಚೂರು ದುಡ್ಡು ಬೇಕು ಅಂತಂದ್ರು ಆ ಮಲ್ಲಿ ಲೆಕ್ಕ ಕೇಳ್ತಾಳೆ. ಅವಳು ಕೇಳ ಹಾಗೆ ಭೂಮಿಕಾ ಟ್ರೈನ್ ಮಾಡಿಟ್ಟು ಹೋಗಿದ್ದಾಳೆ. ಏನ್ ನಡೀತಾ ಇದೆ ಮನೇಲಿ? ಮಾಮ್, ನೋಡ, ನೀನ್ ಈ ತರ ಸೈಲೆಂಟ್ ಆಗಿ ಕೂತಿದ್ರೆ ಏನು ಆಗಲ್ಲ ಮಾಮ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.